ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಒಂದು ಸಿಂಪಲ್ ಆಗಿರೋ ಕುಚ್ಚನ್ನ ಹೇಳ್ಕೊಡ್ತೀನಿ. ಮೊದಲು ಈ ಥರ ದಾರನ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಳ್ಳೋದಾದಮೇಲೆ 5 ಚೈನ್ಸ್ ಹಾಕಬೇಕು. 1 2 3 4 5 ಚೈನ್ಸ್ ಆಯ್ತು. ಈಗ ಅದು ಎಷ್ಟು ಡಿಸ್ಟೆನ್ಸಿಗೆ ಬರುತ್ತೋ ಅಷ್ಟು ಡಿಸ್ಟೆನ್ಸ್ಗೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಳ್ಳೋದಾದಮೇಲೆ ನಾನೀಗ ಇಲ್ಲಿಗೊಂದು ಬೀಡ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನು ಇಲ್ಲಿ ರೌಂಡ್ ಇರೋ ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಆ ಥರ ಬೀಡನ್ನ ನೀವು ಆ್ಯಡ್ ಮಾಡ್ಕೋಬೋದು. ಬೀಡ್ ಆ್ಯಡ್ ಮಾಡಿದ ಮೇಲೆ ಬೀಡನ್ನ ಮೊದಲು ಲಾಕ್ ಮಾಡ್ಕೋಬೇಕು. ಆಮೇಲೆ ಆ ಬೀಡನ್ನ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋದಾದಮೇಲೆ ಮತ್ತೆ ಈಗ 5 ಚೈನ್ಸ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ನೋಡಿ, ಈ ಥರ 5 ಚೈನ್ಸ್ನ ಲಾಕ್ ಮಾಡ್ಕೊಳ್ಳಿ. 5 ಚೈನ್ಸ್ದು ಲಾಕ್ ಮಾಡ್ಕೊಳ್ಳೋದಾದಮೇಲೆ ಮತ್ತೆ ಈಗ ಒಂದು ಬೀಡ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೇಮ್ ಇದೇ ಥರ ಫಸ್ಟ್ ಬೇಸ್ ಲೈನ್ ಒಂದು ಬೀಡು ಮತ್ತು ಒಂದು 5 ಚೈನ್ಸ್ ಲಾಕು. ಇದೇ ಥರ ಈ ಸೀರೆ ಕಂಪ್ಲೀಟ್ ಆಗೋವರೆಗೂ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ. ಇದೇ ಫಸ್ಟ್ ಬೇಸ್ ಲೈನ್ ನಿಮ್ಮದು. ಬೇಸ್ ಲೈನ್ ಮುಗಿದ ಮೇಲೆ ಸೀರೆನ ಉಲ್ಟಾ ತಿರುಗಿಸ್ಕೋಬೇಕು. ಮೊದಲಿಗೆ ಹಾಕಿರೋದು ಫ್ರಂಟ್ ಸೈಡ್ ಹಾಕಿರ್ತೀನಿ. ಆಮೇಲೆ ಈಗ 5 ಚೈನ್ಸ್ ಮೇಲೆ ಮತ್ತು ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗಿ. ಅದು 5 ಚೈನ್ಸ್ ಕಂಪ್ಲೀಟ್ ಆಗೋವರೆಗೂ ನೀವು ಈ ಥರ ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗಬೇಕು. ನೋಡಿ, ಈಗ ಸಿಂಗಲ್ ಕ್ರೋಶೆ ಹಾಕೋದಾಯಿತು. ಈಗ ಬೀಡ್ ಹತ್ತಿರ ಬರ್ತಿದ್ದಂಗೆ ಚೈನ್ಸ್ ಹಾಕ್ತಾ ಹೋಗಬೇಕು. ಇದು ನಿಮ್ಮ ಬೀಡ್ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಹಾಕಿರೋ ರೌಂಡ್ ಬೀಡ್ಗೆ ಈಗ ನಾನು 7 ಚೈನ್ಸ್ ಹಾಕೋತಾ ಇದ್ದೀನಿ. ಇಲ್ಲಿ ಕರೆಕ್ಟಾಗಿ ನೋಡ್ಕೋಬೇಕು. ಬೀಡ್ ಮೇಲೆ ಕರೆಕ್ಟ್ ಬರೋ ಥರ ನಾವು ಚೈನ್ಸ್ ಎಷ್ಟು ಬರುತ್ತೋ ಅಷ್ಟು ಹಾಕ್ಕೊಂಡು ಬೀಡ್ನ ನೆಕ್ಸ್ಟ್ ಎಂಡ್ ಇರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಈಗ ನಾನು ಮಾಡ್ತಾ ಇದ್ದೀನಲ್ವ ಆ ಥರ ಲಾಕ್ ಮಾಡ್ಕೊಳ್ಳಿ.
ಲಾಕ್ ಮಾಡ್ಕೊಳ್ಳೋದಾದಮೇಲೆ ಮತ್ತೆ 5 ಚೈನ್ಸ್ ಸಿಗುತ್ತೆ. ಆ ಚೈನ್ಸಲ್ಲಿ ಮತ್ತೆ ಸೇಮ್ ಮೊದಲು ಹಾಕಿದ್ವಲ್ವ ಅದೇ ಥರ ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗಬೇಕು. ಈ ಕುಚ್ಚು ತುಂಬಾ ಸಿಂಪಲ್ ಆಗಿದೆ. ನಾನು ನಿಧಾನವಾಗಿ ಹೇಳ್ಕೊಡ್ತಾ ಇದ್ದೀನಿ, ಯಾಕಂದರೆ ಬಿಗಿನರ್ಸ್ಗೂ ಅರ್ಥ ಆಗಬೇಕು ಅಂತ ನಿಧಾನವಾಗಿ ಹೇಳ್ಕೊಡ್ತಾ ಇದ್ದೀನಿ. ಸೇಮ್ ಇದೇ ಥರ 5 ಚೈನ್ಸ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆ ಹಾಕಬೇಕು ಮತ್ತು ಬೀಡ್ ಮೇಲ್ಗಡೆ ಚೈನ್ ಹಾಕಬೇಕು. ಈ ಸೆಕೆಂಡ್ ಸ್ಟೆಪ್ ಇದೇ ಥರ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಫುಲ್ ಸ್ಯಾರಿ ಕಂಪ್ಲೀಟ್ ಆಗೋವರೆಗೂ ಇದೇ ಥರ ಕಂಟಿನ್ಯೂ ಮಾಡಿ. ನೋಡಿ, ಈಗ ಸೆಕೆಂಡ್ ಸ್ಟೆಪ್ನೂ ಕಂಪ್ಲೀಟ್ ಆಗಿದೆ. ಸೆಕೆಂಡ್ ಸ್ಟೆಪ್ಪೆಲ್ಲ ಕಂಪ್ಲೀಟ್ ಆದಮೇಲೆ ದಾರನ ಈ ಥರ ಎಳ್ಕೊಂಡು ಕಟ್ ಮಾಡಿಕೊಂಡು ಎಕ್ಸ್ಟ್ರಾ ಥ್ರೆಡ್ನ ಅಂಟಿಸ್ಬಿಡಿ. ನೋಡಿ, ನಾನೀಗ ಥರ್ಡ್ ಸ್ಟೆಪ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಥರ್ಡ್ ಸ್ಟೆಪ್ಗೆ ನಾನೀಗ ಪಿಂಕ್ ಕಲರ್ ದಾರ ತಗೊಂಡಿದ್ದೀನಿ. ನಿಮ್ಮ ಸ್ಯಾರಿ ಯಾವ ಕಲರ್ ಇರುತ್ತೋ ಆ ಕಲರ್ ಕಾಂಬಿನೇಷನ್ ನೀವು ಯೂಸ್ ಮಾಡ್ಬೋದು. ಅದಕ್ಕೂ ತುದಿಗೆ ಈ ಥರ ಗಂಟು ಹಾಕ್ಕೊಂಡಿದ್ದೀನಿ. ಮೊದಲಿಗೆ ಹಾಕಿರ್ತೀವಲ್ಲ ಸಿಂಗಲ್ ಕ್ರೋಶೆ ಮೇಲ್ಗಡೆ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಒಂದು 2 ರಿಂದ 3 ಹಾಕ್ಕೊಳ್ಳಿ ಅಷ್ಟೇ.
ಈಗ ನಾನಿಲ್ಲಿ ಒಂದು ಟ್ರಿಪಲ್ ಕ್ರೋಶೆ ಹಾಕೋತಾ ಇದ್ದೀನಿ. ಒಂದು ಟ್ರಿಪಲ್ ಕ್ರೋಶೆ ಆದಮೇಲೆ ನಾನೊಂದು 3 ಚೈನ್ ಹಾಕೋತಾ ಇದ್ದೀನಿ. 1 2 3 ಚೈನ್ ಆದಮೇಲೆ ಆ ಟ್ರಿಪಲ್ ಕ್ರೋಶೆ ಕಂಬಕ್ಕೇ ಇದನ್ನ ಲಾಕ್ ಮಾಡ್ಕೋಬೇಕು. ಇದೇ ಥರ ಈ ಬೀಡ್ ಮೇಲೆ ಏನು ಚೈನ್ ಹಾಕಿರ್ತೀವಲ್ಲ ಅದು ಕಂಪ್ಲೀಟ್ ಆಗೋವರೆಗೂ ಇದೇ ಥರ ಟ್ರಿಪಲ್ ಕ್ರೋಶೆ ಮತ್ತು 3 ಚೈನ್ಸ್ದು ಲಾಕ್ ಹಾಕ್ತಾ ಹೋಗಬೇಕು. ಒಂದು ಆರ್ಚ್ ಥರ ಕ್ರಿಯೇಟ್ ಆಗುತ್ತೆ. ನೋಡಿ ಈಗ ಹಾಕಿದ್ದೀನಲ್ವ, ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ. ನಾನಿಲ್ಲಿ ಒಂದು 10 ಟ್ರಿಪಲ್ ಕ್ರೋಶೆ ಹಾಕಿದ್ದೀನಿ. ಆಲ್ಮೋಸ್ಟ್ ಇದು ಆರ್ಚ್ ಕ್ರಿಯೇಟ್ ಆಗಿದೆ. ನೆಕ್ಸ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಅದನ್ನ ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈಗ ಬೀಡ್ ಸಿಗುತ್ತೆ, ಆ ಬೀಡ್ ಮೇಲಿರೋ ಚೈನ್ಗೇನು ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗಿ. ಮತ್ತು ಮೊದಲಿಗೆ ಹಾಕಿರೋ ಸಿಂಗಲ್ ಕ್ರೋಶೆ ಮೇಲೆ ಮತ್ತೆ ಒಂದು 2 ರಿಂದ 3 ಸಿಂಗಲ್ ಕ್ರೋಶೆ ಹಾಕಬೇಕು. ಮೊದಲು ಹಾಕಿದ್ವಲ್ವ ಅದೇ ಥರ ಹಾಕಿದ ಮೇಲೆ ಮತ್ತೆ ಈಗ ಬೀಡ್ ಸಿಗುತ್ತೆ, ಬೀಡ್ ಮೇಲೆ ಅದೇ ಥರ ಟ್ರಿಪಲ್ ಕ್ರೋಶೆ ಹಾಕಿ 3 ಚೈನ್ಸ್ದು ಲಾಕ್ ಮೊದಲಿಗೆ ಆರ್ಚೆಗೆ ಹಾಕಿದ್ವಲ್ವ ಅದೇ ಥರ ನೆಕ್ಸ್ಟ್ ಹೀಗೆ ಕಂಟಿನ್ಯೂ ಮಾಡ್ತಾ ಹೋಗಿ.
ನೋಡಿ ಡಿಸೈನ್ ಪೂರ್ತಿ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣುತ್ತೆ. ನಾನು ಕುಚ್ಚನ್ನು ಹಾಕಿದ್ದೀನಿ. ನೋಡಿ ಈ ಡಿಸೈನ್ ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.